ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದರ್ಶನ್ಗೆ ಮತ್ತೆ ಬಿಗ್ ಶಾಕ್ ಎದುರಾಗಿದೆ. 1 ವರ್ಷ ಜೈಲು ಆದೇಶವನ್ನ ಮರುಪರಿಶೀಲನೆ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಕೊಲೆ ಆರೋಪಿ ದರ್ಶನ್ ಅರ್ಜಿ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್. ಆದೇಶ ಮಾರ್ಪಾಡು ಮಾಡುವಂತೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇದನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಪರಿಶೀಲನಾ ಹಂತದಲ್ಲೇ ಆರೋಪಿ ದರ್ಶನ್ ಅರ್ಜಿಯನ್ನ ವಜಾಗೊಳಿಸಿರೋದು ಮತ್ತೊಂದು ಬಿಗ್ ಶಾಕ್ ಎದುರಾಗಿರೋದು ದರ್ಶನ್ಗೆ. ಈಗಾಗಲೇ ತ್ವರಿತಗತಿಯಲ್ಲಿ ವಿಚಾರಣೆಯನ್ನ ನಡೆಸಬೇಕು ಅನ್ನುವಂತ ವಿಚಾರ, ಅದರ ಮಧ್ಯದಲ್ಲಿ ಅವರ ಅಭಿಮಾನಿಗಳು ಜೊತೆಗೆ ಆ ವಿಚಾರಣಾ ವ್ಯಕ್ತಿಯನ್ನ ಕೂಡ ಒಂದು ರೀತಿಯಲ್ಲಿ ಬಂಧನ ಮಾಡೋ ರೀತಿ ಅಥವಾ ಆತನನ್ನ ಕರ್ಕೊಂಡೋಗಿ ಸಾಕ್ಷಿಯನ್ನ ಹೇಳಬಾರದು ಅನ್ನುವ ರೀತಿಯಲ್ಲೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇತ್ತು. ಅದರ ಮಧ್ಯದಲ್ಲಿ ಪರಿಶೀಲನಾ ಹಂತದಲ್ಲೇ ಈಗ ಮತ್ತೊಂದು ಬಿಗ್ ಶಾಕ್ ಎದುರಾಗಿರೋದು ದರ್ಶನ್ಗೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೊಲೆ ಆರೋಪಿ ದರ್ಶನ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. 1 ವರ್ಷ ಜೈಲು ಆದೇಶವನ್ನ ಮರುಪರಿಶೀಲನೆ ಮಾಡಿ ಅನ್ನೋದಾಗಿ ಅರ್ಜಿಯನ್ನ ಕೋರಿದ್ರು. ಸಂಬಂಧಪಟ್ಟ ಹಾಗೆ ಎಂಕ್ವೈರೀಸ್ ಆಗ್ತಾ ಇದೆ. ಆದರೆ ಈ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಸ್ವತಃ ವಜಾಗೊಳಿಸಿದೆ. ಆದೇಶವನ್ನ ಮಾರ್ಪಾಡು ಮಾಡುವಂತೆ ಅರ್ಜಿಯನ್ನ ಸಲ್ಲಿಸಿದ್ರು. ಅಂದ್ರೆ ಇನ್ನಷ್ಟು ಬೇಗ ಆಗತ್ತಾ ಅಥವಾ ಜಾಮೀನೇನಾದ್ರೂ ಸಿಗತ್ತಾ ಅನ್ನೋದಾಗಿ ಬಹಳ ಸರ್ಕಸ್ ಆಗ್ತಾ ಇದೆ. ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಬಹಳಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಜಾಮೀನನ್ನ ಪಡ್ಕೊಂಡು ಹೊರಗಡೆ ಬರಬೇಕು ಅಂತ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುವಂತಹ ಸಂದರ್ಭದಲ್ಲಿ ಈಗ ಆದೇಶವನ್ನ ಮಾರ್ಪಾಡು ಮಾಡಿ ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಸುಪ್ರೀಂ ಕೋರ್ಟೇ ಮತ್ತೆ ದರ್ಶನ್ಗೆ ಬಿಗ್ ಶಾಕ್ ಕೊಟ್ಟಿದೆ. ಅದು ಕೂಡ ಪರಿಶೀಲನಾ ಹಂತದಲ್ಲಿ, ವಿಚಾರಣೆಗೆ ಒಳಪಡುವಂತಹ ಹಂತದಲ್ಲಿ ಕೊಲೆ ಆರೋಪಿ ದರ್ಶನ್ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿರುವುದು. ಈಗಾಗಲೇ ನಟ ದರ್ಶನ್ ಹತ್ರ 2 ವರ್ಷದಿಂದಲೂ ಕೂಡ ಕಂಬಿ ಹಿಂದೆ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಮಧ್ಯದಲ್ಲಿ ಜಾಮೀನನ್ನ ಪಡ್ಕೊಂಡಿದ್ರು. ಅದಾದ ನಂತರದಲ್ಲಿ ಫಿಸಿಯೋಥೆರಪಿ ಆಗಬೇಕು, ಆಪರೇಷನ್ ಆಗಬೇಕು ಅಥವಾ ಚಿತ್ರೀಕರಣ ಆಗಬೇಕು, ಇದೆಲ್ಲ ವಿಚಾರಗಳನ್ನು ಮುಂದಿಟ್ಕೊಂಡು ಜಾಮೀನನ್ನ ಪಡ್ಕೊಂಡಿದ್ರು. ತದನಂತರದಲ್ಲಿ ಯಾವಾಗ ಐಷಾರಾಮಿ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು ಪರಪ್ಪನ ಅಗ್ರಹಾರದಲ್ಲಿ, ಎಲ್ಲವನ್ನ ಗಮನಿಸಿ ಜೊತೆಗೆ ಒಬ್ಬ ಸೆಲೆಬ್ರಿಟಿಗೆ ಈ ರೀತಿಯಾದಂಥ ಜಾಮೀನನ್ನ ಕೊಟ್ರೆ ಹೊರಗಡೆ ಸಂದೇಶ ಬೇರೆ ರೀತಿ ರವಾನೆ ಆಗತ್ತೆ, ಇದೆಲ್ಲ ವಿಚಾರವನ್ನ ಗಮನಿಸಿಕೊಂಡು ಪೊಲೀಸರು ಕೂಡ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಸಿದ್ರು. ಅದನ್ನೆಲ್ಲ ಗಮನಿಸಿದ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಮತ್ತೆ ಜೈಲು ವಾಸಕ್ಕೆ ತಳ್ಳಿತ್ತು. ಒಂದು ರೀತಿಯ ಲ್ಯಾಂಡ್ ಮಾರ್ಕ್ ಆದೇಶ ಅದು. ಅದಾದ ನಂತರದಲ್ಲಿ ಆದೇಶವನ್ನ ಮಾರ್ಪಾಡು ಮಾಡಿ ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. 1 ವರ್ಷದ ಒಳಗಾಗಿ ವಿಚಾರಣೆ ನಡಿಬೇಕು ಅನ್ನುವಂತಹ ವಿಚಾರವು ಮುನ್ನೆಲೆಯಲ್ಲಿತ್ತು. ಇದರ ಮಧ್ಯದಲ್ಲಿ ಈಗ ಸುಪ್ರೀಂ ಕೋರ್ಟ್ ಮತ್ತೆ ಅರ್ಜಿಯನ್ನ ವಜಾಗೊಳಿಸಿರೋದು ಗೊತ್ತಾಗ್ತಾ ಇದೆ.